ನಮಸ್ತೆ ಫ್ರೆಂಡ್ಸ್, ತುಂಬ ದಿವಸ ಆದ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ತುಂಬ ಜನ ಕಮೆಂಟ್ ಮಾಡಿದ್ರು, ಅಕ್ಕ ನಿಮ್ಮದು ವಿಡಿಯೋ ಯಾಕೆ ಬರ್ತಾ ಇಲ್ಲ, ಒಂದಾದರೂ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಯಾಕೆ ನಾನು ಇಷ್ಟು ದಿವಸ ವಿಡಿಯೋ ಮಾಡಲಿಲ್ಲ ಅಂತ ಹೇಳ್ಕೊಂಡು ಆಮೇಲೆ ಹೇಳ್ತೇನೆ, ಅದು ಬಿಡಿ. ಇವಾಗ ನಾನು ಹೇಳ್ತಾ ಇರುವ ವಿಷಯ ಏನಂತ ಹೇಳಿದರೆ, ನಿಮಗೆ ಗ್ರಹಚಾರ ಉಂಟು, ತುಂಬ ನರಳಾಡಿದ್ದೀರಾ, ನಿಮಗೆ ತುಂಬ ಕಷ್ಟ ಬಂದಿದೆ, ಇಷ್ಟು ದಿವಸ ನನಗೆ ಅನುಭವಿಸಿ ಸಾಕಾಯಿತು ಅಂತ ಹೇಳ್ಕೊಂಡು ತುಂಬ ಜನ ಹೇಳ್ತೀರಲ್ವ, ಅವರಿಗೆಲ್ಲ ಇದು ನಾಳೆ ಕೊನೆಯ ದಿವಸ ಆಯ್ತಾ. ನೀವು ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಅವರೆಲ್ಲ ಖುಷಿ ಪಡುವಂಥ ವಿಷಯ ಏನಂತ ಹೇಳಿದರೆ, ನಾಳೆ ಆದ ನಂತರ ಉಂಟಲ್ಲ, ನಾಳೆಯಿಂದ ನಿಮ್ಮ ಜೀವನ ಬದಲಾಗ್ತದೆ. ಈ ಸಲ ಯುಗಾದಿ ಹಬ್ಬದ ನಂತರ ನೀವು ಇಷ್ಟು ದಿವಸ ಕಷ್ಟಪಟ್ಟಿದ್ದೀರ ನೋಡಿ, ಆ ಕಷ್ಟ ಎಲ್ಲ ಪರಿಹಾರ ಆಗ್ತದೆ. ಇಷ್ಟು ದಿವಸ ನೀವು ಕಷ್ಟ ಬಂದಿದ್ರಲ್ಲ, ಕಷ್ಟ ಬಂದಿದ್ದು ಬರಲಿ ಬಿಡಿ. ನಿಮಗೆ ನಿಮ್ಮವರು ಯಾರು, ನಿಮ್ಮವರಲ್ಲ ಯಾರು, ನಿಮ್ಮ ಜೊತೆ ಯಾರಿರ್ತಾರೆ ಅದೆಲ್ಲ ನಿಮಗೆ ಗೊತ್ತಾಯ್ತಲ್ವಾ. ನಮಗೆ ನೋಡಿ, ಶನಿ ಉಂಟಲ್ಲ, ಗ್ರಹಚಾರ ಕೊಡೋದು ಯಾಕೆ ಅಂತ ಹೇಳಿದರೆ, ನಿಮ್ಮವರು ಯಾರು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗಬೇಕು ಅನ್ನೋ ಕಾರಣದಿಂದ ಗ್ರಹಚಾರ ಕೊಡ್ತಾರೆ. ಅದರ ಜೊತೆಗೆ ನಮಗೆ ಗ್ರಹಚಾರ ಜಾಸ್ತಿ ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ, ನಾವು ಮಾಡುವ ಕರ್ಮ, ಅಂದರೆ ನಾವು ಏನೆಲ್ಲ ತಪ್ಪು ಕೆಲಸ ಮಾಡಿರ್ತೇವೆ ನೋಡಿ, ಅದರ ಪ್ರಕಾರವಾಗಿ ನಮಗೆ ಗ್ರಹಚಾರ ಜಾಸ್ತಿ ಆಗ್ತಾ ಹೋಗ್ತದೆ. ನಮಗೆ ತುಂಬ ಹಿಂಸೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನಾವು ಏನೋ ಕರ್ಮ ಮಾಡಿದ್ದೇವೆ, ಆ ಕಾರಣಕ್ಕೆ ನಮಗೆ ತುಂಬ ಗ್ರಹಚಾರ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಅರ್ಥ ಅದರದ್ದು ಆಯ್ತಾ. ಮತ್ತೆ ನಾವು ಶನಿಯನ್ನು ಬೈಯುವುದಲ್ಲ, ಚೆನ್ನಾಗಿದ್ವಿ ನಾವು ಜೀವನದಲ್ಲಿ, ಇವಾಗ ಗ್ರಹಚಾರ ಬಂದು ಈ ಥರ ಆಯಿತು ಅಂತ ಹೇಳ್ಕೊಂಡು ಹೇಳುವುದಲ್ಲ. ನಾವು ಮಾಡಿದ್ದ ಕರ್ಮ ನಮಗೆ ಅದು ರಿಟರ್ನ್ ಆಗೋದು, ಅಂದರೆ 7.5 ಆಗಲಿ, ಅಷ್ಟಮ ಶನಿ ಆಗಲಿ, ಈ ಥರದ್ದೆಲ್ಲ ದೋಷ ಬರುವಾಗ ಇದು ಆಗತ್ತೆ ತೊಂದರೆ. ತುಂಬ ಜನ ಕಮೆಂಟ್ ಮಾಡಿದ್ರು, ಏನಂತ ಹೇಳಿದರೆ, ಅಕ್ಕ ನೀವು ಉಂಟಲ್ಲ ಮುತ್ತಿನ ಉಂಗುರ ಹಾಕ್ತಿರಲ್ಲ, ಅದು ಚಿಕ್ಕ ಬೆರಳಿಗೆ, ಅದು ಯಾಕೆ, ಅದು ಕೂಡ ಬೆಳ್ಳಿಯಲ್ಲಿ ಯಾಕೆ ಹಾಕಿದ್ದೀರಾ ಅಂತ ಹೇಳ್ಕೊಂಡು ನೋಡಿ, ನಾನು ತೋರಿಸ್ತೇನೆ ನೋಡಿ. ಇದೇ ನಂದು ಉಂಗುರ ಆಯ್ತಾ. ನಂದಂದರೆ ನಮಗೆ ಉಂಟಲ್ಲ ಅಷ್ಟಮ ಶನಿ ದೋಷ ಇತ್ತು, ನಾಳೆ ತನಕ ಇರುತ್ತೆ, ನಾಳೆ ನಂತರ ಇಲ್ಲ ಆಯ್ತಾ. ನಮ್ಮದು ಕಟಕ ರಾಶಿ ಆದ ಕಾರಣಕ್ಕೆ ಮುತ್ತು. ಕಟಕ ರಾಶಿಯವರು ಈಗ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ನಾನು ಅವರಿಗೆ ಹೇಳೋದಕ್ಕೋಸ್ಕರ, ಅಂದರೆ ನನಗೆ ಗೊತ್ತುಂಟು ಮಾಹಿತಿ, ಆ ಕಾರಣಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ಬೇರೆ ರಾಶಿಯವ್ರದ್ದು ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ನಾನು ಜ್ಯೋತಿಷಿ ಅಲ್ಲ ಆಯಿತಾ. ಕಟಕ ರಾಶಿ ನನಗೆ ಗೊತ್ತಿರುವ ಕಾರಣಕ್ಕೆ ಹೇಳ್ತೇನೆ. ಅಷ್ಟಮ ಶನಿ ದೋಷ ಇವತ್ತು ತನಕ ಇತ್ತು, ನಾಳೆಯಿಂದ ನಿಮಗೆ ಅಷ್ಟಮ ಶನಿ ದೋಷ ಮುಗಿಯುತ್ತೆ ಆಯಿತಾ. ಅಷ್ಟಮ ಶನಿ ದೋಷ ಇರಲಿ, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಮುತ್ತಿನ ಉಂಗುರ, ಅದು ಕೂಡ ಬೆಳ್ಳಿಯಲ್ಲಿ ಹಾಕಬೇಕು ಆಯಿತಾ. ನೀವು ಚಿನ್ನ ಎಷ್ಟು ದೊಡ್ಡ ಶ್ರೀಮಂತರಾಗಿದ್ರೂ ಕೂಡ ಚಿನ್ನದಲ್ಲಿ ಹಾಕಿದರೆ ಪ್ರಯೋಜನ ಇಲ್ಲ. ಬೆಳ್ಳಿಯಲ್ಲೇ ಮುತ್ತಿನ ಉಂಗುರ, ಅದು ಉಂಗುರ ಕೂಡ ಹಾಗೆ, ಅಂದರೆ ಮುತ್ತು ಕೂಡ ಹಾಗೆ ಒಳ್ಳೆ ಕ್ವಾಲಿಟಿ ನೋಡಿಕೊಂಡು ತಗೋಬೇಕು. ಬಿಟ್ಟರೆ ನೀವು ಅಂದರೆ ಮುತ್ತಿನ ಥರದ್ದೇ ಕಾಣುವಂಥದ್ದು ಪ್ಲಾಸ್ಟಿಕ್ ಎಲ್ಲ ಬರ್ತದೆ, ಅಂಥದ್ದೆಲ್ಲ ತಗೊಂಡ್ರೆ ಪ್ರಯೋಜನ ಇಲ್ಲ ಆಯಿತಾ. ಅಂದರೆ ನಾನು ಈ ಉಂಗುರ ತಗೊಳ್ಳುವಾಗ ಈ ಬರೇ ಒಂದು ಮುತ್ತಿಗೆನೇ 6,500 ರೂಪಾಯಿ ಆಗಿದೆ. ಆ ಥರದ್ದು ತಗೊಳ್ಳಿ, ಸಾಲ ಮಾಡಿ ಎಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ಆಮೇಲೆ ನಾನು ಹೇಳಿದೆ ಅಂತ ಹೇಳ್ಕೊಂಡು, ಇವಾಗ ನಿಮ್ಮ ಹತ್ರ ಒಂದು ವೇಳೆ ನೀವು ಯಾವುದೇ ರಾಶಿಯವರಾಗಿರಲಿ, ಯಾವುದೇ ನಕ್ಷತ್ರದವರಾಗಲಿ, ನಿಮ್ಮದು ರಾಶಿದು ಉಂಗುರ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನಿಮಗೆ ಅದು ಸರಿಯಾಗಿ ಗೊತ್ತಿರಬೇಕು. ಅದು ನಿಮಗೆ ಆ ರಾಶಿಗೆ ಕರೆಕ್ಟಾಗಿ ನೀವು ತಗೊಬಂದಿದ್ದೀರಾ ಅಥವಾ ಅದು ಒಳ್ಳೆಯ ಕಲ್ಲ ಅಂತ ಹೇಳ್ಕೊಂಡು ನೀವು ಗೊತ್ತಿರಬೇಕು ನಿಮಗೆ. ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ, ಮನೆಗೆ ತಂದ ಕೂಡಲೇ ಸೀದಾ ಹಾಕಲಿಕ್ಕೆ ಕೂಡ ಇಲ್ಲ ಕೈಯಲ್ಲಿ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಉಂಗುರ ತೊಗೊಂಬರ್ತೀರ ನೋಡಿ, ಅಂದರೆ ನಿಮ್ಮ ರಾಶಿದು ಯಾವುದು ನೋಡಿ, ಗ್ರಹಚಾರ ಕಡಿಮೆ ಆಗಬೇಕು ಅಂತ ಹೇಳ್ಕೊಂಡು ಹಾಕುವುದಕ್ಕೆ ಹೋಗಿ ಉಂಟಲ್ಲ, ಗ್ರಹಚಾರ ಜಾಸ್ತಿ ಆಗಬಾರ್ದು. ಆ ಕಾರಣಕ್ಕೆ ಇದನ್ನು ತಂದು ಕೂಡಲೇ ಏನು ಮಾಡಬೇಕು ಅಂತ ಹೇಳಿದರೆ, ಚಂದ ಮಾಡಿ ನೀರಿನಲ್ಲಿ ತೊಳೆದು ಆಮೇಲೆ ನಿಮ್ಮ ದೇವರ ಮನೆಯಲ್ಲಿ ಹಾಲು ಉಂಟಲ್ಲ, ಹಾಲಿಗೆ ಹಾಕಿ ಇಡಬೇಕು. ಅದು ಯಾವುದೇ ರಾಶಿಯ ಉಂಗುರ ಆಗಿರಲಿ, ಹಾಲಲ್ಲಿ ಹಾಕಿ 2 ದಿನ ಹಾಗೆ ಇಡಬೇಕು ಆಯಿತಾ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಗುರುವಾರದ ದಿನ ನೀವು ಕೈಗೆ ಹಾಕ್ಕೊಂಡ್ರೆ ಒಳ್ಳೇದು. ಅಂದರೆ ಗುರುಬಲ, ನಮಗೆ ಗುರುಬಲ ಕಡಿಮೆ ಇರೋದ್ರಿಂದ, ಗ್ರಹಚಾರ ಜಾಸ್ತಿ ಆಗಿರೋದ ಕಾರಣಕ್ಕೆ ನಮಗೆ ಕಷ್ಟ ಜಾಸ್ತಿ ಆಗ್ತಿರೋದಲ್ವ, ಆ ಕಾರಣಕ್ಕೆ ಗುರುವಾರದ ದಿವಸ ಹಾಕಿದರೆ ಒಳ್ಳೆಯದು. ಕೈಗೆ ಹಾಕಿದರೆ ಅದು ನಿಮಗೆ ನಿಮ್ಮ ರಾಶಿಗೆ ನೋಡಿ ಯಾವುದು ಬೆರಳು ಬರ್ತದೆ ನೋಡಿ, ಎಲ್ಲ ಬೆರಳಿಗೆ ಹಾಕೊಳ್ಳುವ ಹಾಗೆ ಇಲ್ಲ, ಯಾವುದು ಬೆರಳಿಗೆಲ್ಲ ಸಿಕ್ಕಿಸ್ಕೊಳ್ಳಿಕ್ಕೆ ಹಾಗೆ ಇಲ್ಲ. ನಿಮ್ಮ ರಾಶಿಗೆ ಯಾವ ಬೆರಳಿಗೆ ಹಾಕಬೇಕು ಅಂತ ಹೇಳ್ತಾರೆ ನೋಡಿ, ಆ ಬೆರಳಿಗೆ ಹಾಕಬೇಕು. ನನಗೆ ಅಂದರೆ ಕಟಕ ರಾಶಿ ಆದ ಕಾರಣಕ್ಕೆ ಇದು ಬಲಗೈ ಆಯಿತಾ. ಮತ್ತು ನೀವು ಇದೊಂದು ಕ್ಯಾಮರಾದಲ್ಲಿ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸುತ್ತೆ, ನಮ್ಮದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಥರ ಕಾಣಿಸುತ್ತೆ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸುತ್ತೆ ಆಯಿತಾ. ಬಲಗೈಯ ಕಿರು ಬೆರಳಿಗೆ ಹಾಕಲಿಕ್ಕೆ ಹೇಳಿದರು, ಅದು ಬೆಳ್ಳಿಯಲ್ಲೇ ಹಾಕಬೇಕು ಅಂತ ಹೇಳ್ಕೊಂಡು ಹೇಳಿದರು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ನೀವು ನಾನ್ ವೆಜ್ ತಿನ್ನುವವರಾಗಿದ್ದರೆ ನಾನ್ ವೆಜ್ ತಿನ್ಬಹುದಂತೆ, ಅಂದರೆ ಈ ಥರದ್ದು ಹಾಕ್ಕೊಂಡು ನಾನ್ ವೆಜ್ ತಿನ್ಬೋದು. ಆದರೆ ಟಾಯ್ಲೆಟ್ಗೆಲ್ಲ ಹೋಗಬೇಕಾದ್ರೆ ರಾಶಿಯ ಉಂಗುರ ಹಾಕ್ಕೊಂಡು ಟಾಯ್ಲೆಟ್ಗೆ ಹೋಗಬಾರ್ದು ಅಂತ ಹೇಳ್ಕೊಂಡು ಹೇಳಿದರು ಆಯಿತಾ. ರಾಶಿ ಉಂಗುರ ಹಾಕ್ಕೊಂಡು ಟಾಯ್ಲೆಟ್ಗೆ ಹೋಗಬಾರ್ದು, ನೀವು ತೆಗ್ದಿಟ್ಟು ಉಂಟಲ್ಲ, ಆಮೇಲೆ ಟಾಯ್ಲೆಟ್ಗೆ ಹೋಗಿ ಆಮೇಲೆ ನಿಮ್ಮದೆಲ್ಲ ಕೆಲಸ ಎಲ್ಲ ಆದ ನಂತರ ಪುನಃ ಹಾಕ್ಕೊಳ್ಳಿ. ಮತ್ತೆ ಉಂಟಲ್ಲ, ಅಂದರೆ ನಾವು ಈಗ ಮೊಬೈಲ್ ರೀಚಾರ್ಜ್ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಇದಕ್ಕೆ ಕೂಡ ಚಾರ್ಜ್ ಆಗಬೇಕು ಅಂತ ಹೇಳ್ಕೊಂಡು ಹೇಳಿದರು. ಆ ಕಾರಣದಿಂದ ಉಂಟಲ್ಲ, ಪ್ರತಿ ಹುಣ್ಣಿಮೆ ದಿವಸ
ಹುಣ್ಣಿಮೆ ಬರ್ತದಲ್ಲ ಆ ದಿವಸ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ತಗೊಂಡು ಹೋಗಿ ಚಂದ್ರನ ಬಿಂಬ ಉಂಟಲ್ಲ, ಅಂದರೆ ಚಂದ್ರನ ನೆರಳು ಉಂಟಲ್ಲ, ಅದರಲ್ಲಿ ಈ ಉಂಗುರಕ್ಕೆ, ಅಂದರೆ ನಿಮಗೆ ಯಾವ ರಾಶಿಯವರಾಗಿದ್ರೂ ಕೂಡ, ಬರೇ ನಾವು ಇದು ಕರ್ಕಾಟಕ ರಾಶಿ ಅಂತ ಹೇಳ್ಕೊಂಡಲ್ಲ, ಯಾವ ರಾಶಿಯವರಾಗಿದ್ರೂ ಕೂಡ ಆ ಉಂಗುರವನ್ನು ಚಂದ್ರನ ಬಿಂಬಕ್ಕೆ ಇಡಬೇಕಂತೆ. ಆವಾಗ ಆ ಚಂದ್ರನಿಂದ ಇದಕ್ಕೆ ಶಕ್ತಿ, ಅಂದರೆ ನಾವು ಮೊಬೈಲ್ ರೀಚಾರ್ಜ್ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಶಕ್ತಿ ಈ ಉಂಗುರಕ್ಕೆ ಬರ್ತದಂತೆ. ಅದ ನಂತರ ನೀವೇನು ಮಾಡಿ, ಮಾರನೇ ದಿವಸ ಉಂಟಲ್ಲ, ಅಂದರೆ ಹುಣ್ಣಿಮೆಯ ಮಾರನೇ ದಿವಸ ಅದನ್ನು ತಗೊಂಡು ನಿಮ್ಮ ಬೆರಳಿಗೆ ನಿಮಗೆ ಹೇಗೆ ಹಾಕ್ತೀರಾ ನೋಡಿ ಆ ಥರ ಹಾಕಬೇಕು. ಆದರೆ ಪ್ರತಿ ಇದು ಹುಣ್ಣಿಮೆ ದಿವಸ ಚಂದ್ರನ ಕಿರಣ ಬೀಳುವ ಹಾಗೆ ಇಡಿ ಅಂತ ಹೇಳ್ಕೊಂಡು, ನೀವು ಮೇಲೆಲ್ಲ ಇಟ್ಟರೆ ಯಾರಾದರೂ ಕತ್ಕೊಂಡು ಹೋಗ್ಬೋದು. ನೀವೇನು ಮಾಡಿ ಅಂತ ಹೇಳಿದ್ರೆ ಕಿಟಕಿ ಹತ್ರ ಇಟ್ಟರು ಕೂಡ ಪರವಾಗಿಲ್ಲ, ಚಂದ್ರನ ಬಿಂಬ ಆದರೆ ಚಂದ್ರನ ಬೆಳಕು ಅದಕ್ಕೆ, ಅಂದರೆ ಪೂರ್ಣ ಚಂದ್ರನ ಬೆಳಕು ಅದಕ್ಕೆ ಬಿದ್ದರೆ ಸಾಕಾಗ್ತದೆ ಅಂತ ಹೇಳ್ಕೊಂಡು ಹೇಳಿದರು. ಆ ಕಾರಣದಿಂದ ನಾನು ಹಾಗೆ ಮಾಡಿಕೊಂಡು ಬರ್ತಾ ಇದ್ದೇನೆ ಆಯಿತಾ. ಇದು ಉಂಗುರ ತಗೊಂಡಿದ್ದರಿಂದನೂ ಹಾಗೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಈಗ ತುಂಬ ಜನ ಕಮೆಂಟ್ ಮಾಡಿದ್ರೆ ಅಂತ ಹೇಳಿದ್ರೆ, ಅಕ್ಕ ನಮಗೆ ಜಾತಕನೇ ಇಲ್ಲ, ರಾಶಿ ಇಲ್ಲ, ಇದು ನಕ್ಷತ್ರ ನಮಗೆ ಯಾವುದು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ನಮಗೆ 7.5 ಬಂದರೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳ್ಕೊಂಡು, 7.5 ಬಂದರೆ ನಿಮಗೆ ಗೊತ್ತಾಗಲಿಕ್ಕೆ ಉಂಟಲ್ಲ, ದೇವರೇ ನಿಮಗೆ, ಅಂದರೆ ಶನಿನೇ ನಿಮಗೆ ಕೊಡ್ತಾರೆ, ನಿಮ್ಮ ದೇಹದಲ್ಲೇ ಸೂಚನೆ ಕೊಡ್ತಾರೆ ನಿಮಗೆ ಗ್ರಹಚಾರ ಇನ್ನು ಬರ್ತದೆ ಅಂತ ಹೇಳ್ಕೊಂಡು. ಅದಕ್ಕೆ ಏನು ಉದಾಹರಣೆ ಅಂತ ಹೇಳಿದ್ರೆ, ಒಂದು ಫಸ್ಟ್ ನಿಮ್ಮ ತಲೆ ಕೂದಲು ಉಂಟಲ್ಲ ತುಂಬ ಡ್ರೈ ಆಗಿದೆ, ಪೊರ್ಕೆ ಥರ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು, ಆದರೆ ನಿಮಗೆ ಗ್ರಹಚಾರ ಬರ್ತದೆ ಅಥವಾ ನಿಮಗೆ ಆಲ್ರೆಡಿ ಇವಾಗ 7.5 ಉಂಟು ಅಥವಾ ಇದು ಶನಿದು ಏನಾದರೂ ತೊಂದರೆ ಉಂಟು ಅಂತ ಹೇಳ್ಕೊಂಡು ಅರ್ಥ. ಜಾತಕ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ, ಅಂಥವ್ರು ಹೇಗೆ ನೋಡುದು ಅಂತ ಹೇಳ್ಕೊಂಡು ಹೇಳಿದಕ್ಕೆ. ಎರಡನೇದು ಏನಂತ ಹೇಳಿದ್ರೆ, ಕಾಲು ಯಾವತ್ತೂ ಹೊಡಿತಾ ಇರ್ತದೆ ಆಯ್ತಾ. ನಿಮಗೆ ಅಂದರೆ ತುಂಬ ಹೀಟ್ ಬಾಡಿ ಅವರಿಗೂ ಹೊಡಿತದೆ, ಯಾವತ್ತೂ ಕಾಲು ಹೊಡೆಯೋದಿಲ್ಲ ಅಂತ ಹೇಳ್ಕೊಂಡು, ಆದರೆ ಇತ್ತೀಚೆಗೆ ನಿಮಗೆ ಕಾಲು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಕೊಂಡು ಆದರೂ ಕೂಡ ನಿಮಗೆ ಇದು ಶನಿಯ ದೋಷ ಉಂಟು, ಅಂದರೆ ಗ್ರಹಚಾರ ಬಂದಿದೆ ಅಂತ ಹೇಳ್ಕೊಂಡು ಅರ್ಥ. ಮತ್ತು ಮೂರನೇದು ಏನಂತ ಹೇಳಿದ್ರೆ, ತುಂಬ ಡ್ರೈ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ರು. ಸ್ಕಿನ್ ಎಲ್ಲ ಉಂಟಲ್ಲ ತುಂಬ ಡ್ರೈ ಆಗ್ತದೆ, ನೀವು ಏನು ಹಚ್ಕೊಂಡ್ರು ಕೂಡ ತುಂಬ ಡ್ರೈ ಆಗ್ತಾ ಇರ್ತದೆ. ಆ ಥರ ಇದ್ರೂ ಕೂಡ ನಿಮಗೆ ಶನಿ ನಿಮಗೆ ಪ್ರವೇಶ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಆಯಿತಾ. ನಿಮಗೀಗ ಜಾತಕ ಇಲ್ಲ ಅಂತ ಹೇಳ್ಕೊಂಡು ಆದವರಿಗೆ ಈ ಥರದ್ದೇನಾದರೂ ಸೂಚನೆ ಕಂಡ್ರೆ ಸ್ವಲ್ಪ ಜಾಗ್ರತೆ ಮಾಡಿ. ಇವಾಗ ನಾಳೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಇವಾಗ ನಾನು ಆವಾಗಲೇ ಹೇಳಿದೆ ಏನಂತ ಹೇಳಿದ್ರೆ, ನಾಳೆ ತುಂಬ ಜನರದ್ದು ಜೀವನ ಚೇಂಜ್ ಆಗ್ತದೆ ಅಂತ ಹೇಳ್ಕೊಂಡು, ಅದರಲ್ಲಿ ನಾನು ಕೂಡ ಒಬ್ಬಳು ಆಯಿತಾ. ನಾನು ಕೂಡ ಈ ಕೆಲಸ ಮಾಡ್ತೇನೆ, ಅದ್ರ ಜೊತೆಗೆ ನೀವು ಕೂಡ ಮಾಡಿ ಅಂತ ಹೇಳ್ಕೊಂಡು ಹೇಳೋದು. ಅಂದರೆ ಶನಿಯ ಗ್ರಹಚಾರದಿಂದ ನಿಮಗೆ ತುಂಬ ಕಷ್ಟ ಅನುಭವಿಸಿದ್ರೆ ಉಂಟಲ್ಲ, ನಾಳೆ ಇದನ್ನು ಮಾಡಿ. ಈಗ ಭಯ ಬೀಳೋದು ಬೇಡ, ತುಂಬ ತುಂಬ ದುಡ್ಡಿಗೆಲ್ಲ ಹೇಳ್ತಾಳೆ ಅಂತ ಹೇಳ್ಕೊಂಡು ಏನೂ ಇಲ್ಲ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಉಂಟಲ್ಲ ಶನಿವಾರ ದಿವಸ ಬೆಳಿಗ್ಗೆ ಏನು ಮಾಡಬೇಕು ಅಂತ ಹೇಳಿದರೆ, 1 ಲೀಟರ್ ಎಳ್ಳೆಣ್ಣೆ ಆಯಿತಾ. ನಿಮಗೆ 1 ಲೀಟರ್ ತಗೋಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಒಂದು ಈ ಥರದ್ದು ತಂಬಿಗೆ ಆದರೂ ಕೂಡ ಪರವಾಗಿಲ್ಲ ಆಯಿತಾ. ಒಂದು ಅರ್ಧ ಲೀಟ್ರ್ ಇದು ತುಂಬುತ್ತದೆ ಆಯಿತಾ, ಅಂದರೆ ಅರ್ಧ ಲೀಟ್ರ್ ಎಣ್ಣೆ ಆಗ್ತದೆ ಇದರಲ್ಲಿ. ನೀವೇನು ಮಾಡಬೇಕು ಅಂತ ಹೇಳಿದರೆ, ಶನಿವಾರ ದಿವಸ ಬೆಳಿಗ್ಗೆ ಈ ಕೆಲಸ ಮಾಡಲಿಕ್ಕೆ ಇದು ಸ್ಟೀಲ್ ತಂಬಿಗೆಲ್ಲ ಯೂಸ್ ಮಾಡಬೇಡಿ, ಒಂದು ತಾಮ್ರ ಇರಬೇಕು ಅಥವಾ ಹಿತ್ತಾಳೆ ಆಗಿರಬೇಕು. ಅದರಲ್ಲಿ ಏನು ಮಾಡಿ ಅಂತ ಹೇಳಿದರೆ, ಆ ಎಣ್ಣೆಯನ್ನು ಹಾಕಿ, ಎಳ್ಳೆಣ್ಣೆ ಮತ್ತು ಎಳ್ಳೆಣ್ಣೆ ಬಿಟ್ಟು ಬೇರೆ ಯಾವ ಎಣ್ಣೆ ಕೂಡ ಆಗೋದಿಲ್ಲ, ಎಳ್ಳೆಣ್ಣೆ ಮಾತ್ರ ಆಗೋದು. ಎಳ್ಳೆಣ್ಣೆಯನ್ನು ಇದರಲ್ಲಿ ಚೆಂದ ಮಾಡಿ ಫುಲ್ ತುಂಬಿ ಆಯಿತಾ. ಫುಲ್ ತುಂಬಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಇದರಲ್ಲಿ ಉಂಟಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ, ಅಂದರೆ ನಿಮಗೆ ಕೆಲವರಿಗೆ 7.5 ಉಂಟು ಅಂತ ಹೇಳ್ಕೊಂಡು ಗೊತ್ತಿದೆ, ಕೆಲವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಅಂದರೆ ಇವಾಗ ಕೆಲವರಿಗೆ ತುಂಬ ಜನರಿಗೆ ಅಂದರೆ ಗ್ರಹಚಾರ ತುಂಬ ಅನುಭವಿಸಿ ಸಾಕಾಗಿರ್ತದೆ. ಇನ್ನೂ ಇದ್ರೂ ನಿಮ್ಮ ಜೀವನ ಚೇಂಜ್ ಆಗಬೇಕು ಅಂತ ಹೇಳ್ಕೊಂಡು ಆಗಿದ್ರೆ ಅಂಥವರೆಲ್ಲರೂ ಮಾಡಬೇಕು ಆಯಿತಾ ಇದನ್ನು. ಅಂದರೆ ಗ್ರಹಚಾರ ಇಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕಾಗೋದಿಲ್ಲ. ಹುಟ್ಟಿದ ಮಗುವಿನಿಂದ ಹಿಡಿದು ದೊಡ್ಡವರ ತನಕ, ಅಂದರೆ ಇದು ವಯಸ್ಸಾದವರ ತನಕ ಕೂಡ ಗ್ರಹಚಾರ ಇರ್ತದೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತದೆ. ಹಣದ ವಿಷಯದಲ್ಲಿ ಮಾತ್ರ ಅಲ್ಲ, ಆರೋಗ್ಯದ ವಿಷಯದಲ್ಲಿ ಕೂಡ ಆಗಿರ್ಬೋದಲ್ಲ, ಬೇರೆ ವಿಷಯದಲ್ಲಿ ಕೂಡ ಆಗಿರ್ಬೋದು. ಆ ಕಾರಣದಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಫುಲ್ ಒಂದು ತಂಬಿಗೆಯಲ್ಲಿ ಎಳ್ಳೆ ಎಣ್ಣೆಯನ್ನು ಹಾಕಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರು ಕೂಡ ಇದರಲ್ಲಿ ಮುಖವನ್ನು ನೋಡಬೇಕು ಆಯಿತಾ. ಮುಖ ಸರಿ ಕಾಣಿಸ್ಬೇಕು, ಎಣ್ಣೆಯಲ್ಲಿ ಕಾಣಿಸ್ಬೇಕು. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಈ ಎಣ್ಣೆಯನ್ನು ತಗೊಂಡು ಹೋಗಿ ದೇವರ ಮನೆಯಲ್ಲಿ ಇಡಿ. ನಾಳೆ ಸಾಯಂಕಾಲ ಎಂತ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಶನಿವಾರ ಸಾಯಂಕಾಲ ಏನು ಮಾಡಬೇಕು ಅಂತ ಹೇಳಿದರೆ, ಈ ಎಣ್ಣೆನನ್ನು ನೀವು ಯಾರಾದರೂ ಒಬ್ಬರು ತೊಗೊಂಡು ಹೋದರೂ ಕೂಡ ಸಾಕಾಗ್ತದೆ. ಇಲ್ಲ ನಾವೆಲ್ಲರೂ ಒಟ್ಟಿಗೆ ಹೋಗ್ತೇವೆ ಅಂತ ಹೇಳಿದ್ರು ಕೂಡ ತುಂಬ ಖುಷಿ ಆಯಿತಾ. ಅಂದರೆ ಫ್ಯಾಮಿಲಿಯವರೆಲ್ಲ ಒಟ್ಟಾಗಿ ಹೋಗ್ತೇವೆ ಅಂತ ಹೇಳಿದರೆ, ಯಾರು ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ಒಬ್ಬರೇ ಹೋಗಿ ಬರ್ತೇವೆ ಅಂತ ಹೇಳ್ಕೊಂಡು ಕೂಡ ಆದರೂ ಪರವಾಗಿಲ್ಲ. ಯಾಕಂದರೆ ನೀವು ಆಲ್ರೆಡಿ ಎಲ್ಲರೂ ಕೂಡ ಇದು ಮುಖ ಬಿಂಬವನ್ನು ನೋಡಿರ್ತೀರಲ್ವ. ಆ ಕಾರಣದಿಂದ ಈ ಎಣ್ಣೆ ತಗೊಂಡು ಹೋಗಿ ನಿಮಗೆ ಎಲ್ಲಾದರೂ ಶನಿಶ್ಚರ ದೇವಸ್ಥಾನ ಹತ್ತಿರ ಇದ್ದರೆ ಆಯಿತಾ, ಶನಿಶ್ಚರ ದೇವಸ್ಥಾನ ಹತ್ತಿರ ಇದ್ದರೆ ಈ ಎಣ್ಣೆಯನ್ನು ಅವರಿಗೆ ಕೊಟ್ಟು ಬಂದರೂ ಕೂಡ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದರೆ ಅಲ್ಲಿ ಬತ್ತಿ, ಅಂದರೆ ಎಣ್ಣೆ ಹಚ್ಚಿರ್ತಾರೆ ನೋಡಿ, ದೀಪ ಹಚ್ಚಿರ್ತಾರೆ, ಆ ದೀಪಕ್ಕೆ ಈ ಎಣ್ಣೆಯನ್ನು ಹಾಕಿ ಬಂದರೂ ಕೂಡ ಪರವಾಗಿಲ್ಲ ಆಯಿತಾ. ನಿಮಗೆ ಹೇಗೆ ಆಗ್ತದೆ ಆ ಥರ. ಇವಾಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಶನಿಶ್ಚರ ದೇವಸ್ಥಾನ ಇರುವುದಿಲ್ಲ ಹತ್ತಿರದಲ್ಲಿ ಆಯಿತಾ, ದೂರ ಎಲ್ಲೆಲ್ಲೋ ಇರ್ತದೆ.
ಅವ್ರು ಏನು ಮಾಡಿ ಅಂತ ಹೇಳಿದ್ರೆ ಆಂಜನೇಯ ದೇವಸ್ಥಾನಕ್ಕೆ ಸೇಮ್ ಅದೇ ರೀತಿಯಲ್ಲಿ ಎಣ್ಣೆ ನಾನು ಹೇಳಿದಾಗೆ ಎಲ್ಲರೂ ಕೂಡ ನೋಡಿ ನಾಳೆ ಸಾಯಂಕಾಲ ಅಂದರೆ ಶನಿವಾರ ದಿವಸ ಸಾಯಂಕಾಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಉಂಟಲ್ಲ ಈ ಎಣ್ಣೆಯನ್ನು ಹಾಕಿ ಬನ್ನಿ ಆಯಿತಾ. ಎರಡನೇದು ಏನು ಕೆಲಸ ಮಾಡಬೇಕು ಅಂತ ಹೇಳಿದರೆ ಇದು ಕೂಡ ನಾಳೆ ಬೆಳಿಗ್ಗೆ ಮಾಡಬೇಕು. ನಿಮಗೆ ಗ್ರಹಚಾರ ಉಂಟು, ತುಂಬ 7.5 ಪ್ರಾಬ್ಲಮ್ ಬರ್ತಾ ಉಂಟು, ಅಥವಾ ನಿಮಗೆ ಅಷ್ಟಮ ಶನಿ ದೋಷ ಉಂಟು, ನಿಮಗೆ ಇನ್ನು ಸದ್ಯದಲ್ಲಿ ಇದು ಗ್ರಹಚಾರ ಬಿಟ್ಟು ಹೋಗ್ತದೆ, ಇನ್ನೊಂದು 2.5 ವರ್ಷ ಉಂಟು, ನಾಳೆಯಿಂದ ಅಷ್ಟಮ ಶನಿ ದೋಷ ನಮಗೆ ಬಿಟ್ಟು ಹೋಗ್ತದೆ ಅಂತ ಹೇಳ್ಕೊಂಡು ಇರೋರೆಲ್ಲ ಖುಷಿ ಇರ್ತದಲ್ವ. ಅಂದರೆ ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಇನ್ನೂ ನಮಗೆ ಚೇಂಜಸ್ ಆಗಬೇಕಲ್ಲ. ನೀವು ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದರೆ ಮನೆಯಲ್ಲೇ ಎಳ್ಳು ಬತ್ತಿ ಮಾಡಿಕೊಂಡು ಮನೆಯಿಂದ ತಕೊಂಡು ಹೋಗಬೇಕು. ತುಂಬ ಸುಲಭ, ಅದೇನು ತುಂಬ ಕಷ್ಟನೇ ಇಲ್ಲ ಆಯಿತಾ. ನಿಮಗೆ ಇದು ಎಣ್ಣೆ ಬೇಕಾದರೆ ಹಾಕಿ ಬರ್ಬೋದು, ಎಳ್ಳು ಬತ್ತಿ ಬೇಕಾದರೆ ಮಾಡಿಕೊಂಡು ನಾಳೆ ತಗೊಂಡು ಹೋಗ್ಬೋದು. ಆದರೆ ಎಳ್ಳು ಬತ್ತಿಯಲ್ಲಿ ನಿಮಗೆ ಬಿಂಬ ನೋಡ್ಲಿಕ್ಕೆ ಆಗೋದಿಲ್ಲ ಮನೆಯವರೆಲ್ಲ ಆಯಿತಾ. ಈ ಎಣ್ಣೆ ಎಲ್ಲಾದರೂ ನೋಡ್ಬೋದು. ಎರಡೂ ಮಾಡ್ತೇನೆ ಅಂತ ಹೇಳಿದರೆ ತುಂಬ ಖುಷಿ ಆಯಿತಾ, ದೇವರಿಗೂ ಖುಷಿ ನನಗೂ ಖುಷಿ, ನೀವು ಎರಡೂ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದರೆ ಆಯಿತಾ. ನೀವೇನು ಮಾಡಿ ಅಂತ ಹೇಳಿದರೆ ಎಳ್ಳು ಬತ್ತಿಯನ್ನು ನೀವು ಇವತ್ತೇ ಹೋಗಿ ಆಯಿತಾ, ಕಾಟನ್ ಬಟ್ಟೆ ಸಿಗ್ತದೆ, ಕಪ್ಪು ಬಣ್ಣದ ಕಾಟನ್ ಬಟ್ಟೆ ಸಿಗ್ತದೆ, ಎಲ್ಲ ಕಡೆ ಅಂಗಡಿಯಲ್ಲಿ ಸಿಗ್ತದೆ ಆಯಿತಾ. ನಿಮಗೆ ಕಾಟನ್ ಬಟ್ಟೆ ಅಂದರೆ ಬ್ಲೌಸ್ ಪೀಸ್ ಕಾಟನ್ ಸಿಗಲಿಲ್ಲ ಅಂತ ಹೇಳಿದರೆ ಲೈನಿಂಗ್ ಪೀಸ್ ಆದರೂ ಕೂಡ ಪರವಾಗಿಲ್ಲ, ಒಳಗಡೆಯಿಂದ ಲೈನಿಂಗ್ ಹಾಕ್ತಾರೆ ನೋಡಿ, ಆ ಥರದಾದರೂ ಕೂಡ ಪರವಾಗಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಕಾಟನ್ ಆಗಿರಬೇಕು, ಜೊತೆಗೆ ಕಪ್ಪು ಬಣ್ಣದಾಗಿರಬೇಕು, ಮತ್ತು ಬಣ್ಣದ್ದೆಲ್ಲ ತೊಗೊಂಬರ್ಲಿಕ್ಕೆ ಹೋಗಬೇಡಿ. ಏನು ಮಾಡಿ ಅಂತ ಹೇಳಿದರೆ ಇವತ್ತೇ ಮನೆಗೆ ತೊಗೊಬನ್ನಿ, ಇವತ್ತು ಮನೆಗೆ ತೊಗೊಬಂದು ನಾಳೆ ಬೆಳಿಗ್ಗೆ ಏನು ಮಾಡಿ ಅಂತ ಹೇಳಿದರೆ ಅದನ್ನು 9 ಪೀಸ್ ಮಾಡಿ. ಅಂದರೆ ಒಂದು ಇದು ಉಂಟಲ್ಲ, ಅಂದರೆ ನೀವು ಬ್ಲೌಸ್ ಪೀಸ್ ಆಗಲಿ ಅಥವಾ ಲೈನಿಂಗ್ ಪೀಸ್ ತಗೊಂಬರ್ತೀರಿ ನೋಡಿ, ಅದನ್ನು 9 ಪೀಸ್ ಮಾಡಿ. ತುಂಬ ಅಂದರೆ ದೊಡ್ಡದು ಪೀಸ್ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ, 9 ಪೀಸ್ ಆಯಿತಾ. ನೀವೇನು ಮಾಡಿ ಅಂತ ಹೇಳಿದರೆ ಚಿಕ್ಕದು ನಿಮ್ಮದು ಒಂದು ಹಸ್ತ ಉಂಟು ನೋಡಿ, ಈ ಹಸ್ತ ಎಷ್ಟು ಉಂಟು ನೋಡಿ ಅಷ್ಟು ಮಾತ್ರ ಒಂದು ಪೀಸ್ ಮಾಡಿದರೆ ಸಾಕಾಗ್ತದೆ ಆಯಿತಾ. ಆ ಪೀಸ್ ತಗೊಂಡು ಏನು ಮಾಡಿ ಅಂತ ಹೇಳಿದರೆ ಬ್ಲ್ಯಾಕ್ ಬಣ್ಣದ್ದು ಬಟ್ಟೆ ನಿಮ್ಮ ಹಸ್ತ ಉಂಟು ನೋಡಿ, ಎಷ್ಟು ಉಂಟು ನೋಡಿ ಅಷ್ಟು ತನಕ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಅದಕ್ಕೆ ಎಳ್ಳು ಬರ್ತದೆ, ಕಪ್ಪು ಎಳ್ಳು, ಬಿಳಿ ಎಳ್ಳು ಆಗೋದಿಲ್ಲ. ಕಪ್ಪು ಎಳ್ಳನ್ನು ಏನು ಮಾಡಬೇಕು ಅಂತ ಹೇಳಿದರೆ ಆ ಬಟ್ಟೆ ಉಂಟಲ್ಲ ಆ ಬಟ್ಟೆಗೆ ಕಪ್ಪು ಎಳ್ಳೆಯನ್ನು ಹಾಕಬೇಕಾಯ್ತಾ. ಕಪ್ಪು ಎಳ್ಳನ್ನು ಹಾಕಿ ಅದನ್ನು ಒಂದು ಚಿಕ್ಕ ಪೋಟ್ಲಿ ಆಯಿತಾ, ಗಂಟನ್ನು ಕಟ್ಟಬೇಕು ಆಯಿತಾ. ಚಿಕ್ಕದು ಉಂಟಲ್ಲ ಗಂಟು ಥರ 9 ಗಂಟನ್ನು ಮಾಡಿ ಆಯಿತಾ. ಕಪ್ಪು ಬಟ್ಟೆಗೆ ಸ್ವಲ್ಪ ಎಳ್ಳು ಹಾಕಿ, ಅಂದರೆ ಕಪ್ಪು ಎಳ್ಳು ಹಾಕಿ ಅದನ್ನು ಚಿಕ್ಕ ಗಂಟು ಮಾಡಿ ಬೆಳಿಗ್ಗೆ ನಾಳೆ ಮಾಡಿ. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಆ ಗಂಟನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ, ಅಂದರೆ ಬೌಲಿಗೆ ಹಾಕಿ ಆಯಿತಾ. ಬೌಲಿಗೆ ಹಾಕಿ ಆದ ನಂತರ ಅದಕ್ಕೆ ತುಂಬ ಎಳ್ಳೆಣ್ಣೆ ಹಾಕಿ. ಎಳ್ಳೆಣ್ಣೆ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ನೀವು ಬೆಳಿಗ್ಗೆ ಮಾಡ್ತೀರಲ್ಲ, ಇದು ಸಾಯಂಕಾಲ ತನಕ ಆ ಎಳ್ಳೆಣ್ಣೆ ಅದಕ್ಕೆ ಹೀರ್ಕೊಂಡಿರ್ತದೆ. ಅಂದರೆ ನೀವು ಕಪ್ಪು ಗಂಟು ಮಾಡಿಟ್ಟಿದ್ದೀರಾ ನೋಡಿ, ಅದಕ್ಕೆ ಎಲ್ಲ ಅದು ತಗೊಂಡಿರ್ತದೆ ಆಯಿತಾ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಆ ಗಂಟನ್ನು ಆಯಿತಾ, ಅದರಲ್ಲಿ ಎಣ್ಣೆ ಎಕ್ಸ್ಟ್ರಾ ಇದ್ದರೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ತಲೆಗೆ, ಅಂದರೆ ನಿಮಗೆ 7.5 ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ತಲೆಗೆ ಎಳ್ಳೆಣ್ಣೆ ಹಾಕ್ಕೊಳ್ಳೋದು ಉತ್ತಮ ಆಯಿತಾ. ತುಂಬ ಒಳ್ಳೆಯದು. ನಿಮ್ಮ ಕೂದಲು ಉಂಟಲ್ಲ ತುಂಬ ರಫ್ ಆಗಿರ್ತದಲ್ಲ, ಕೂದಲು ರಫ್ ಆಗಿದ್ದವರು ಎಳ್ಳೆಣ್ಣೆ ಹಾಕಿದರೆ ಕೂದಲು ಸ್ಮೂತ್ ಆಗ್ತದೆ, ಆ ಕಾರಣದಿಂದ ಹೇಳಿದ್ದು. ನೀವೇನು ಮಾಡಿ ಬಿಸಾಕ್ಲಿಕ್ಕೆ ಹೋಗ್ಬೇಡಿ, ಅಂದರೆ ಅದು ಉಳಿದ ಎಣ್ಣೆಯನ್ನು ನೀವು ತಲೆಗೆ ಯೂಸ್ ಮಾಡ್ಬೋದು. ಆಮೇಲೆ ಈ ಗಂಟನ್ನು ಉಂಟಲ್ಲ ಗಂಟನ್ನೆಲ್ಲ ತೊಗೊಂಡು ಹೋಗಿ ಆಂಜನೇಯ ದೇವಸ್ಥಾನಕ್ಕೆ ಅಥವಾ ಶನೀಶ್ವರ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ನಿಮಗೆ ಏನುಂಟು ನೋಡಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಉಂಟು ನೋಡಿ ಅಷ್ಟು ಜನರದ್ದು ಹೆಸರು ಹೇಳ್ಕೊಂಡು ನಿಮಗೆ ಏನಾದರೂ ಗ್ರಹಚಾರ ಇದ್ದರೆ ಕಡಿಮೆ ಆಗುವ ಹಾಗೆ ಮಾಡು, ಇಷ್ಟು ದಿವಸ ನಾವು ತುಂಬ ಕಷ್ಟಪಟ್ಟಿದ್ದೇವೆ, ಇನ್ನು ಮುಂದಾದರೂ ಒಳ್ಳೆಯದಾಗುವ ಹಾಗೆ ಮಾಡು ಅಂತ ಹೇಳ್ಕೊಂಡು ಆ ಗಂಟನ್ನು ಅಲ್ಲಿ, ಅಂದರೆ ಆ ಜಾಗ ಇಡುವ ಜಾಗ ಗೊತ್ತಿರ್ತದೆ ನಿಮಗೆ, ಅದರಲ್ಲಿ ಹಚ್ಚಿರ್ತಾರೆ, ಇದು ತುಂಬ ಜನ ಎಳ್ಳು ಬತ್ತಿ ಹಚ್ಚಿರ್ತಾರೆ, ಆ ಜಾಗದಲ್ಲೇ ಹೋಗಿ ಇದನ್ನು ಗಂಟನ್ನು ಹಚ್ಚಿ ಬನ್ನಿ. ಹಾಗೆ ಮಾಡಿದರೆ ನೋಡಿ ನಿಮಗೆ ಇನ್ನು ಮುಂದೆ ಒಳ್ಳೇದಾಗ್ತದೆ, 100% ಒಳ್ಳೇದಾಗ್ತದೆ. ನಾಳೆ ತುಂಬ ಒಳ್ಳೆ ದಿವಸ, ಈ ದಿವಸವನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಇವಾಗ ಕೆಲವರಿಗೆ ನೋಟಿಫಿಕೇಶನ್ ಹೋಗಲಿಲ್ಲ, ನಮಗೆ ಈ ಶನಿವಾರ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ, ನನಗೆ 29ನೇ ತಾರೀಕಿಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುವವರು ಉಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದರೆ ನೆಕ್ಸ್ಟ್ ಶನಿವಾರ ಆದರೂ ಹೋಗಿ ಬನ್ನಿ, ಮುಂದಿನ ಶನಿವಾರ ಆದರೂ ಹೋಗಿ ಬನ್ನಿ. ಆದರೆ ದಯವಿಟ್ಟು ಉಂಟಲ್ಲ ನಾಳೆ ಮಾಡೋದು ತುಂಬ ಒಳ್ಳೆಯದು. ನಾಳೆ ನೀವು ಎಳ್ಳು ಬತ್ತಿ ಅಥವಾ ಎಳ್ಳೆಣ್ಣೆಯನ್ನು ಶನಿಶ್ಚರನಿಗೆ ಅಥವಾ ಶನಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಬಡವರಿಗೆ, ತುಂಬ ಬಡವರು ಇರ್ತಾರೆ ನೋಡಿ, ಅವರಿಗೆ ಕಪ್ಪು ಬಣ್ಣದ ಕಂಬಳಿಯನ್ನು ಕೊಟ್ಟು ಬಂದರೂ ಕೂಡ ತುಂಬ ಒಳ್ಳೆಯದು ಆಯಿತಾ. ಇಷ್ಟು ಕೆಲಸ ಮಾಡಿ ನೋಡಿ, ಇದಕ್ಕೇನು ಜಾಸ್ತಿ ಹಣ ಖರ್ಚಾಗೋದಿಲ್ಲ, ಮತ್ತು ನಿಮಗೆ ಜೀವನ ಕೂಡ ಚೇಂಜ್ ಆಗ್ತದೆ. ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ಹೌದು ನಾನು ಇಷ್ಟು ದಿವಸ ತುಂಬ ಕಷ್ಟಪಟ್ಟಿದ್ದೇನೆ, ಇದು ಮಾಡಿದ ನಂತರ ನನಗೆ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ತುಂಬ ದಿವಸ ಆದ ನಂತರ ವೀಡಿಯೋ ಮಾಡ್ತಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇಷ್ಟು ದಿವಸ ಯಾಕೆ ವಿಡಿಯೋ ಮಾಡಲಿಲ್ಲ ಅಂತ ಹೇಳ್ಕೊಂಡು ನಾಳಿನ ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.